ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ತಂದಿರೋ ಟಾಪಿಕ್ ಏನಂತ ಅಂದ್ರೆ, ತಮಿಳ್ನಾಡಲ್ಲಿ ಹೊಸ ಸರ್ಕಾರ ಬಂತು. ಹೀರೋನೇ ಸರ್ಕಾರ ಮಾಡಿದ್ರು. ಹೊಸ ಗವರ್ನಮೆಂಟ್, ಹೊಸ ಸರ್ಕಾರ, ಹೊಸ MLAs. ಸೊ ಇದೇ ಚೇಂಜಸ್ ನಮ್ ಕರ್ನಾಟಕದಲ್ಲೂ ಬೇಕಾ? ಇನ್ ಕೇಸ್ ಕರ್ನಾಟಕದಲ್ಲಿ ಹೊಸ ಗವರ್ನಮೆಂಟ್ ಫಾರ್ಮ್ ಮಾಡಿದ್ರೆ ಅದು ಆಸ್ ಎ ಹೀರೋ ಯಾರು ನೆಕ್ಸ್ಟ್ CM ಆಗ್ಬೇಕು? ಇನ್ನೊಂದೇನಾಗಿದೆ, ನಮ್ ಕರ್ನಾಟಕದಲ್ಲಿ ತುಂಬಾ ವರ್ಷಗಳಿಂದ 3 ಪಕ್ಷಗಳಿದೆ. ಆ 3 ಪಕ್ಷದವರೇ ಗವರ್ನಮೆಂಟ್ ಫಾರ್ಮ್ ಮಾಡ್ತಾರೆ. ಅಂಡ್ ಅದ್ರಲ್ಲೂ ಯಾರು CM ಆಗ್ತಾರೆ ಅನ್ನೋದು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಸೊ ಈ ಚೇಂಜಸ್ ತಮಿಳ್ನಾಡಲ್ಲಿ ಆದಂತ ಚೇಂಜಸ್ ನಮ್ ಕರ್ನಾಟಕದಲ್ಲೂ ಬೇಕಾ? ಆದ್ರೆ ಯಾವ CM, ಯಾವ ನಟ CM ಆಗ್ಬೇಕು ಅನ್ನೋದು ಜನರ ಮನ್ಸಲ್ಲಿ ಇದೆ ಅನ್ನೋದನ್ನ ಇವತ್ತು ನಾನು ಕೇಳಿ ತಿಳ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಬನ್ನಿ ನನ್ನ ಜೊತೆ ಹೋಗೋಣ. ತುಳಸಿ, ಒಳ್ಳೆ ಹೆಸರು, ಜೋರಾಗಿ ಹೇಳಿ. ತುಳಸಿ, ನಿಮ್ಮ ಹೆಸರು? ತ್ರಿವೇಣಿ, ವರಲಕ್ಷ್ಮಿ, ರೇಣುಕಾ. ಸಿಎಂ ಆಗೋ ಕ್ಯಾಂಡಿಡೇಟ್ ಅಂತೂ ಇನ್ನು ನಮ್ ಕರ್ನಾಟಕದಲ್ಲಿ ಯಾರು ಇಲ್ಲ ಅಂತ. ಒಳ್ಳೆ ಹೊಸ ಗವರ್ನಮೆಂಟ್ ಬಗ್ಗೆ ಏನು ಅಂತೀರಾ? ಹೊಸ ಗವರ್ಮೆಂಟ್ ಬಂದ್ರೆ ಚೆನ್ನಾಗೇ ಇರುತ್ತೆ. ಒಬ್ಬ ವೆಲ್ಲಿ ಎಜುಕೇಟೆಡ್ ಒಂದ್ ಸ್ಟೇಟ್ ಗೆ ಫುಲ್ಲಿ ಒಳ್ಳೇದ್ ಮಾಡ್ತಾನ ಅಂದ್ರೆ ಹೊಸ ಗವರ್ಮೆಂಟ್ ಯಾವಾಗ್ಲೂ ವೆಲ್ಕಮ್ ವೆಲ್ಕಮ್ ಮಾಡ್ತೀರಾ ನೀವು? ಈಗ ಏನಾಗುತ್ತೆ ಅಂದ್ರೆ, ನಾನು ಏನಕ್ಕೆ ಹೀರೋ ಅಂತ ಕೇಳಿದೆ ಅಂದ್ರೆ, ಯೂಶಲಿ ಹೊಸೊಬ್ರು ಬರ್ತಾರೆ ಅಂದ್ರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇರಲ್ಲ, ಇವ್ನ್ ಯಾರು, ನಾನು ಏನಕ್ಕೆ ಅಂತ. ಅರೆ ಹೀರೋಗಳಾದ್ರೆ ಅವ್ರಿಗೆ ಆದಂತ ಒಂದಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರದ್ದು ಓಟ್ಸ್ ಅಂತೂ ಪಕ್ಕ. ಸೊ ಅದಕ್ಕೆ ಹೀರೋಗಳು ಯಾರು ಬಂದ್ರೆ ನಿಮ್ ಪ್ರಕಾರ ಇವ್ರಿಗೆ ಸ್ವಲ್ಪ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದಾರೆ, ಆಗೋ ಚಾನ್ಸಸ್ ಇದೆ? ಇವಾಗ ವಿಜಯ್ ಸಿಎಂ ಆಗೋ ಅಷ್ಟು ಯಾರು ಇಲ್ಲ ಕರ್ನಾಟಕದಲ್ಲಿ. ಮೊದ್ಲು ಯಾರು ಇದ್ರಾ? ರಾಜ್ಕುಮಾರ್, ಐ ಥಿಂಕ್ ಸೊ. ಅವ್ರಿದ್ರು ಅಂತ. ಈಗ ಯಾರು ಇಲ್ಲ ಅಂತ? ಈಗ ಸಿಎಂ ಆಗೋ ಅಷ್ಟು ಯಾರು ಇಲ್ಲ. ಹೊಸದಾಗಿ ಪಾರ್ಟಿ ಫಾರ್ಮ್ ಮಾಡಿ ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಷ್ಟ. ಎಲ್ಲ ಕರ್ನಾಟಕದವ್ರೆ ಅಲ್ವಾ? ಹಂಗಾರೆ ಸರಿ. ನೀವಿಬ್ರು ಮಾತಾಡ್ಲಿಲ್ಲ, ಅವ್ರಿಬ್ರು ಮಾತಾಡೋರು. ಅವ್ರು ಬಹಳ ಸೈಲೆಂಟ್ ಆಗಿರ್ತಾರೆ, ಹೌದಾ? ಮಾತೇ ಬರಲ್ಲ. ನೀವ್ ಮಾತೇ ನಿಲ್ಸಲ್ವಾ? ಹಂಗೇನಿಲ್ಲ. ಬಟ್ ಚೆನ್ನಾಗಿ ಆನ್ಸರ್ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್. ಬ್ರೋ, ನಿಮ್ಮ ಹೆಸರು? ನವೀನ್ ಅಂತ. ನೀವು? ನನ್ನ ಹೆಸರು ಮಹಾದೇವ್ ಕುಮಾರ್. ಮಹಾದೇವ್ ಕುಮಾರ್. ತಮಿಳ್ನಾಡಲ್ಲಿ ಹೊಸ ಸರ್ಕಾರ ಬಂತು, ಹೀರೋನೇ CM ಆದ್ರು. ಅದು ಇವಾಗ ಎಂಟ್ರಿ ಕೊಟ್ಟು ರೀಸೆಂಟ್ ಆಗಿ CM ಆಗಿ ಗವರ್ನಮೆಂಟ್ ಫಾರ್ಮ್ ಮಾಡಿದ್ದಾರೆ. ನಮ್ ಕರ್ನಾಟಕದಲ್ಲೂ ಹೊಸ ಗವರ್ನಮೆಂಟ್ ಬೇಕಾ? ಅಥವಾ ಅಂಡ್ ಒಬ್ಬ ಹೀರೋ CM ಆಗ್ತೀನಿ ಅಂದ್ರೆ ನೀವು ಯಾವ ಹೀರೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈಗ ಸಜೆಷನ್ ಮಾಡೋದಾದ್ರೆ ಪ್ರಜಾಕೀಯ ಇದೆ ನಮ್ಮಲ್ಲಿ. ಉಪೇಂದ್ರ ಅವರು ಅವ್ರ ಐಡಿಯಾಲಜಿ ಚೆನ್ನಾಗಿದೆ. ಓಕೆ. ಅವರು ನಿನ್ನೆ ರೀಸೆಂಟ್ ಆಗಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರದ್ದು ನೋಡಿದ್ರೆ ಅವ್ರ ಐಡಿಯಾಲಜಿ ಚೆನ್ನಾಗಿದೆ, ಆದ್ರೆ ಅವರು ಎಲ್ಲೂ ಕಾಣಿಸ್ಕೊತಾ ಇಲ್ಲ, ಅಂದ್ರೆ ಫೀಲ್ಡ್ ಇಳಿತಾ ಇಲ್ಲ. ಓಕೆ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಇವಾಗ ಉಪೇಂದ್ರ ಅವ್ರು ಏನಂತಿದ್ರೆ, ನಾನು CM ಆಗಲ್ಲ ಕಣ್ರಯ್ಯ, ನೀವು ನನ್ನ CM ಆಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಇದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅದೇ ತಾನೇ ರೂಲ್ಸ್ ಇರೋದು. ಶಾಸನ ಸಭೆಯಲ್ಲಿ ಹೋಗಿ ಅವ್ರ ಶಾಸನಗಳ ರಚನೆ ಮಾಡಬೇಕು, ಅದರಿಂದ ಅವ್ರು ಕಾನೂನು ಮಾಡಿದ್ರೆ ನಮ್ಗೆ ಇದಾಗತ್ತೆ. ಈಗ ನಾವೇನ್ ಮಾಡೋದು, ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ಆರ್ಸಿ ಕಳಿಸ್ಬೋದು, ಆದ್ರೆ ನಾವೇ ರೂಲ್ ಮಾಡಕ್ ಆಗಲ್ವಲ್ಲ, ಅದರಿಂದ. ಸೊ ನೀವು ಒಬ್ಬ ಪ್ರತಿನಿಧಿಯಾಗಿ ಆಸದಾದ್ರೆ ಪ್ರಜಾಕೀಯ ಮಾಡ್ತೀನಿ, ಅರೆ ಉಪೇಂದ್ರ ಅವ್ರನ್ನ CM ಆಗಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಆತರ. ಹೌದು. ನಿಮ್ ಪ್ರಕಾರ? ಸೇಮ್ ಬ್ರೋ, ಪ್ರಜಾಕೀಯ. ಹೌದು ಬ್ರೋ. ಅಂದ್ರೆ ಅವ್ರದ್ದು ಪ್ರಚಾರಕ್ ಬಂದಿಲ್ಲ ಅವರು. ಈಗ ಹಳ್ಳಿ ಕಡೆ ಎಲ್ಲ ಪ್ರಜಾಕೀಯ ಅಂದ್ರೆ ಏನೋ ಪ್ರಜಾಕೀಯ ಅನ್ನೋ ರೀತಿ ಕಾನ್ಸೆಪ್ಟ್ ಆಗ್ಬಿಟ್ಟಿದೆ. ಸಿಟಿಲಿ ಈಗ ಓದಿರೋರು ಎಜುಕೇಟೆಡ್ ಗಳು ಏನಂದ್ರೆ, ಉಪೇಂದ್ರ ಅವ್ರು ಈ ತರ ಒಂದು ಪ್ರಜಾಕೀಯ ಪಕ್ಷ ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಅದು ಪ್ರತಿ ಒಬ್ಬರಿಗೂ ಗೊತ್ತಾಗ್ಬೇಕು, ಹಳ್ಳಿ ಎಲ್ಲ ಗೊತ್ತಾಗ್ಬೇಕು. ನಿಮ್ಮ ಹೆಸರು? ಜೀವನ್ ಅಂತ. ನಮ್ ಕರ್ನಾಟಕದಲ್ಲೂ ಚೇಂಜಸ್ ಆಗ್ಬೇಕು. ವಿ ಎಕ್ಸ್ಪೆಕ್ಟ್ ದ ಚೇಂಜಸ್. ಅದೇ ಕಾಲಕ್ಕೆ ತಕ್ಕಂತೆ ಬದಲಾವಣೆ, ನಿಯಮ, ಅದನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದಿದೀವಿ. ಇವಾಗ ಹಳೆ ಗವರ್ಮೆಂಟ್ ನೋಡಿ ನೋಡಿ ನಮಗೂ ಸುಸ್ತಾಗಿದೆ. ಜೆನ್ಸೀಸ್ ವಾಂಟ್ ಚೇಂಜಸ್. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಪ್ರಜಾಕೀಯ ಟು ಕಮ್ ಅಂಡ್ ವಿನ್ ದ ಎಲೆಕ್ಷನ್. ಈಗ ಉಪೇಂದ್ರ ಅವ್ರನ್ನ CM ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಉಪೇಂದ್ರ ಅವ್ರಂತ ಅಲ್ಲ, ಪ್ರಜಾಕೀಯ ಪಕ್ಷ. ಓಕೆ, ಸೂಪರ್. ಅವರು ಅದನ್ನ ಹೇಳ್ತಿರೋದು, ನನ್ನನ್ನು CM ಆಗಿ ಎಕ್ಸ್ಪೆಕ್ಟ್ ಮಾಡಬೇಡಿ, ನನ್ನ ಪಕ್ಷದಿಂದ ಕಾರ್ಯಕರ್ತರಾಗಿ ನಾನು ಇರ್ತೀನಿ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತೀರಾ? ಅವ್ರ ಅಜೆಂಡಾಸ್ ಎಲ್ಲ ಇಷ್ಟ ಆಗಿದೆ, ಅವ್ರ ರೂಲ್ಸ್ ಅದೆಲ್ಲ ನಮ್ಗೆ, ನಮ್ ಬಾಯ್ಸ್ಗೆಲ್ಲ ಒಂಥರ ಇಷ್ಟ ಆಗಿದೆ. ಹಿಂದಿ ಮಾತಾಡ್ತೀರಾ? ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತೀರಾ? ಕನ್ನಡ ಅರ್ಥ ಆಗುತ್ತೆ. ಅರ್ಥ ಆಗುತ್ತಾ? ಬನ್ನಿ ಮತ್ತೆ. ತಮಿಳ್ನಾಡಲ್ಲಿ ಹೊಸ ಗವರ್ನಮೆಂಟ್ ಬಂತು. ನ್ಯೂ ಗವರ್ನಮೆಂಟ್ ಹ್ಯಾಸ್ ಬೀನ್ ಫಾರ್ಮ್ ಫ್ರಮ್ ವಿಜಯ್, ಓಕೆ, ಆಸ್ an actor. So in Karnataka, do you expect the same thing? Like new government should come. Any hero you expect to be in CM? basically not hero. It would be nice if somebody educated person comes and then implement some nice rules rather than this free bus. I mean, this freebies must be eradicated. Okay.
If there is some educated person, they would come and think very rationally rather than these things. Yeah. Then you will support her. Hanji. ಜನರಲ್ ನಾಲೆಜ್ ಏನಿಲ್ಲ, ನಾರ್ಮಲ್ ಕ್ವಶನ್ ಟ್ರೈ ಮಾಡಿ. Okay, ನಿಮ್ಮ ಹೆಸರು? ಶ್ರೀನಿವಾಸ ವಿ ಅಂತ. ಓಕೆ. ಡಿ ಬಸ್. ಡಿ ವಾಸ್ ಏನಕ್ಕೆ? ಅವರಿಂದ ತುಂಬಾ ಹೆಲ್ಪ್ ಆಗುತ್ತೆ ಜನಗಳಿಗೆ. ಯಾವ ತರ? ಅಂದ್ರೆ ಯೂಸ್ ಆಗುತ್ತೆ ಅವರಿಂದ. ಹಾ, ಜನಗಳಿಗೆ ಸೇವೆ ಮಾಡ್ಬೋದು ಅದು ಅಂತ ಅಂತೀರಾ. ಸೊ ಅದಕ್ಕೋಸ್ಕರ ಡಿ ಬಾಸ್ ಡಿ ಬಸ್ ಬಂದ್ರೆ. ನೀವು CM ಆಗಿ ಡಿ ಬಾಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ? ಹೌದು ಬ್ರೋ. ಹೌದಾ? ಓಕೆ ಬ್ರೋ, ಥ್ಯಾಂಕ್ ಯು. ಏನ್ ಓದ್ತಾ ಇದ್ದೀರಾ? MA. ಓಕೆ, ಕನ್ನಡದ ಕಂದ, ಸೂಪರ್. ನಿಮ್ಮ ಹೆಸರು? ರಾಕೇಶ್. ನಿಮ್ಮ ಹೆಸರು? ದರ್ಶನ್. ದರ್ಶನ್. ಓಕೆ. ನಟರಲ್ಲಿ ಅಂತವ್ರು ಯಾರು ಇಲ್ಲ. ಹಾ, ರಾಜಕೀಯ ಬರ್ಬೋದು. ಪ್ರಜಾಕೀಯ ಉಪೇಂದ್ರ ಅವ್ರು ಬಂದ್ರೆ ಓಕೆ. ಅವ್ರ ಫಿಲಂ ಮಾಡಿರೋ ಸ್ಟೈಲು ಮತ್ತೆ ವೆರೈಟಿ ಎಲ್ಲ ನೋಡಿದ್ರೆ ಅವ್ರು ಬಂದ್ರೆ ಒಂದ್ ಚೇಂಜಸ್ ತರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಚೇಂಜಸ್ ತರ್ಬೋದು ಅಂತೆಲ್ಲ ಹೊಸ ಡೆವಲಪ್ ಮಾಡ್ತಾರೆ ಅಷ್ಟೇ. ಅಷ್ಟೇ. ನಿಮ್ ಪ್ರಕಾರ? ಅದೇ ಪ್ರಜಾಕೀಯ. ಪ್ರಜಾಕೀಯ ಓಟ್ ಹಾಕ್ತೀರಾ ಹಂಗಾರೆ? ಅವ್ರ ಪಕ್ಷ ಬಂದ್ರೆ ಪಕ್ಕ ಓಟ್ ಹಾಕ್ತೀರಿ. ಏನಕ್ಕೆ? ಅಂದ್ರೆ ಇಲ್ಲಿ 3 ಪಕ್ಷಗಳು ಏನು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇವರೆಲ್ಲ ಹಾಳು ಮಾಡ್ತಾ ಇದಾರೆ. ಓಕೆ. ಯಾವ್ದು ಉದ್ಯೋಗನು ಕಾಲ್ ಮಾಡ್ತಾ ಇಲ್ಲ, ಇವ್ರು ಒಳ ಮೀಸಲಾತಿಲ್ಲ, ಎಲ್ಲಾನು ಹಾಳು ಮಾಡ್ತಾ ಇದಾರೆ. ಭ್ರಷ್ಟಾಚಾರ ಇವ್ರದೆಲ್ಲ. ಸೂಪರ್. ಅದಕ್ಕೋಸ್ಕರ ಪ್ರಜಾಕೀಯ ಬರ್ಲಿ, ಒಂದ್ ಬೇರೆ ಪಕ್ಷಕ್ಕೆ ಅವಕಾಶ ಕೊಡೋಣ. ಇವ್ರು 3 ಜನಕ್ಕೆ ಕೊಟ್ಟಿ ಸಾಕಾಗೋಗಿದೆ ಅಂತೀರಾ? ಓಕೆ. ನಿಮ್ಮ ಹೆಸರು? ಗೌತಮ್. ಮೊದಲನೇದಾಗಿ ವಿಜಯ್ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾನೆ. ಸೊ ಏಕಾಏಕಿ ಸಿನಿಮಾ ರಂಗದಿಂದ ಬಂದು ರಾಜಕೀಯ ಪ್ರವೇಶ ಮಾಡಿ ಒಂದು ರಾಜಕೀಯ ಗದ್ದುಗೆ ಹಿಡಿದಿದ್ದಾರೆ. ಮುಖ್ಯಮಂತ್ರಿಗೆ ಪಟ್ಟವನ್ನು ಕೂಡ ಅಲಂಕರಿಸಿದ್ದಾರೆ. ಸೊ ನಾನು ಕಂಗ್ರಾಟ್ಸ್ ಹೇಳ್ತೇನೆ ಅವ್ರಿಗೆ. ಬಟ್ ಕರ್ನಾಟಕದಲ್ಲಿ ಈ ತರ ಹೋಲಿಕೆಯನ್ನ ಹೋಲಿಸ್ಕೊಂಡ್ರೆ ತೀರಾ ಕಡಿಮೆ ಇದೆ. ಸೊ ಆ ತರದ ತಮಿಳುನಾಡಿನ ರಾಜಕೀಯ ನೆಲೆಯನ್ನ ನೋಡಿದಾಗ ಸಾಕಷ್ಟು ಸಿನಿಮಾ ರಂಗದವರೇ ಬಂದು ಅಲ್ಲಿ ಮುಖ್ಯಮಂತ್ರಿಗಳಾಗಿರೋದು. ಬಟ್ ಕರ್ನಾಟಕದಲ್ಲಿ ಆ ತರದ ವರ್ಚಸ್ಸು ಇರ್ತಕ್ಕಂತಹ ನಾಯಕ ಚಿತ್ರ ನಟರು ಯಾರು ಇಲ್ಲ ಅಂತ ನನ್ನ ಭಾವನೆ. ಇವಾಗ ಯಾರು ಇಲ್ಲ ಅಂತ? ಖಂಡಿತ ಇಲ್ಲ. ಸೊ ಈಗ ಉಪೇಂದ್ರ ಅವ್ರು ಇದಾರೆ, ಅವರು ಪ್ರಜಾಕೀಯ ಮಾಡಿದ್ದಾರೆ, ಸಾಕಷ್ಟು ಗೊಂದಲಗಳಲ್ಲೇ ಇದ್ದಾರೆ ಅವರು ಕೂಡ. ಬಂದು ಫೀಲ್ಡ್ ಗಿಳಿದು ಕೆಲಸ ಮಾಡೋರಾಗ್ಬೇಕು. ಸೊ ಈಗ ಕಾಂಗ್ರೆಸ್, ಬಿಜೆಪಿ, JDS ನ ಹೊರತುಪಡಿಸಿ ಪ್ರತಿಯೊಬ್ಬರಿಗೂ ಒಂದು ಚೇಂಜಸ್ ಬೇಕು ಅಂತ ಇದ್ದೇ ಇರುತ್ತೆ. ಸೊ ಆ ಮಟ್ಟದ ಚೇಂಜಸ್ ನ ತರೋ ಲೆವೆಲ್ಗೆ ಕರ್ನಾಟಕದಲ್ಲಿ ರಾಜಕೀಯ ನಾಯಕರುಗಳು ಬರ್ಬೇಕು. ಹೊಸ ಯುವಕರುಗಳು ಬರ್ಬೇಕು. ಲಿಖಿತ. ಹೀರೋ ಯಾರಾಗ್ಬೋದು ಇನ್ನು ಯೋಚನೆ ಮಾಡಿಲ್ಲ. ಲೈಕ್ ನೆವರ್ ಥಾಟ್ ದಟ್ ವೇ. ಬಿಕಾಸ್ ನಮ್ ಹೀರೋಸ್ ಕಮರ್ಷಿಯಲ್ ಮೂವಿ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಬಟ್ ಐ ಫೀಲ್ ಚೇಂಜ್ ಇಸ್ ನೀಡೆಡ್. ಓಕೆ. ಗವರ್ನಮೆಂಟ್ ವೈಸ್ ಚೇಂಜಸ್ ಬೇಕು ಅಂತ ಅಂತೀರಾ? Surely. Like someone who can adapt good things from all 3 parties. Yeah. Of course, ಒಂದೇ ಪಾರ್ಟಿ ತುಂಬಾ ಲಾಂಗ್ ಟೈಮ್ ಮಾಡಿದ್ರೆ ಕರಪ್ಷನ್ ಅರೈಸ್ ಆಗೋದ್ರಲ್ಲಿ ನೋ ಡೌಟ್. ಎಲ್ಲ 3 parties ಇಂಪ್ಲಿಮೆಂಟ್ಸ್ ಗುಡ್ ಕ್ವಾಲಿಟೀಸ್ ನ ತಗೊಂಡು ಮಾಡೋ ಪಾರ್ಟಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ. Someone youth is better. ಯಂಗ್ ಜನರೇಷನ್ ಬರ್ಬೇಕು ಅಂತ ನೀವ್ ಹೇಳ್ತೀರಾ? ಒಂದು ಕ್ವೆಶ್ಚನ್ ಇದೆ, ಕೇಳಬಹುದಾ? ಜನರಲ್ ನಾಲೆಜ್ ಅಲ್ಲ, ನಿಮ್ ಒಪಿನಿಯನ್ ಅಷ್ಟೇ. ನಿಮ್ಮ ಹೆಸರು? ಕಿರಣ್. ನಿಮ್ಮ ಹೆಸರು? ವಿಷ್ಣು. ದರ್ಶನ್. ಫ್ಯಾನ್ ಬೇಸ್ ಜಾಸ್ತಿ ಐತಿ. ಫ್ಯಾನ್ ಬೇಸ್ ಇದೆ. ಬಟ್ ಆದ್ರೆ ನೀವು ಇವಾಗ CM ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ಇಂತಿಂತ ಕೆಲಸಗಳು ಮಾಡ್ಬೇಕು, ಅವರಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಸೊ ಡಿ ಬಾಸ್ ಅವ್ರ ಕಡೆಯಿಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಎಲ್ಲಾನು ಎಕ್ಸ್ಪೆಕ್ಟ್. ಒಟ್ನಲ್ಲಿ ಅವ್ರು ಬಂದ್ರೆ ನೀವು ಓಟ್ ಹಾಕ್ತೀರಾ? ಪಕ್ಕ 100%. ಐ ಲವ್ ಯು 100% ಅವ್ರಿಗೆ ನಿಮ್ಮ ಓಟು ಡಿ ಬಾಸ್ಗೆ. ಸೂಪರ್ ಬ್ರೋ, ಥ್ಯಾಂಕ್ ಯು. ನಿಮ್ಮ ಹೆಸರು? ಯೋಗೇಶ್. ಉಪೇಂದ್ರ. ಉಪೇಂದ್ರ ಏನಕ್ಕೆ? ಪ್ರಜಾಕೀಯನ ಹೊಸ ಪಕ್ಷ ಸ್ಟಾರ್ಟ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಒಳ್ಳೆ ರಾಜಕೀಯ ಆಗ್ಬೇಕು. ಅವ್ರ ಏನಂತಂದ್ರೆ ನಾನ್ CM ಆಗಲ್ಲ ಕಣ್ರಿ ಅಂತ. ಅಂದ್ರೆ ಜನಗಳು ನಿಲ್ಸ್ತಾರಲ್ಲ. ಆದ್ರೆ ಅವ್ರು CM ಆಗಿರಲ್ಲ, ಅವ್ರ ಪಕ್ಷದ ಒಬ್ಬ ಕಾರ್ಯಕರ್ತನಾಗೆ ಉಳ್ಕೋತೀನಿ, ನನ್ನನ್ CM ಆಗಿ ನೋಡಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೇಡಿ ಅಂತ. ಒಳ್ಳೇದೇ ಅಲ್ವಾ? ಆದ್ರೂ ಅವ್ರ ಪಕ್ಷಕ್ಕೆ ನೀವು ಸಪೋರ್ಟ್ ಮಾಡ್ತೀವಿ. ಓಕೆ, ಆ ತರ ಮಾಡಿದೀನಿ ಹೋದ್ ಸಲ, ಅದಕ್ಕೆ ವೋಟ್ ಹಾಕಿದೀನಿ. ಹೌದಾ? ಸೂಪರ್ ಬ್ರೋ, ಥ್ಯಾಂಕ್ ಯು. ಪಲ್ಲವಿ. ನಿವೇದ. ಉಪೇಂದ್ರ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಉಪೇಂದ್ರ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕಾರಣ? ಅಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರನ್ನೇ CM ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಬಟ್ ಅವ್ರು ನಾನ್ CM ಆಗಲ್ಲ ಕಣ್ರಿ ಅಂತ ಇದ್ದಾರೆ. ಆದ್ರೆ ಚೆನ್ನಾಗಿರುತ್ತೆ, ಅದು ಅವ್ರ ಒಪಿನಿಯನ್. ಅರೆ ನೀವು ಸಪೋರ್ಟ್ ಮಾಡ್ತೀರಾ? ಅರೆ ಪ್ರಜಾಕೀಯ ಬರ್ಲಿ, ಅರೆ ಉಪೇಂದ್ರ ಅವರೇ CM ಆಗ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ಓಕೆ. ನೀವು? ಸುದೀಪ್. ಸುದೀಪ್ ಅವರ? ಚೆನ್ನಾಗಿರುತ್ತೆ. ಓಕೆ, ಕಾರಣ?
ಇವಾಗ ಉಪೇಂದ್ರ ಅವ್ರದ್ದು ತುಂಬಾ ಜನ ಹೇಳಿದ್ರು ಐಡಿಯಾಲಜಿ ಚೆನ್ನಾಗಿದೆ, ತುಂಬಾ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಮಾಡಕ್ಕೆ ಅಂತ. ಇವಾಗ ಸುದೀಪ್ ಅವ್ರು ಬರ್ತಾರೆ ತುಂಬಾ ಡೆವಲಪ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಯಾವ ರೀತಿ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರಿಂದ? ಎಕ್ಸ್ಪೆಕ್ಟ್ ಅಂತ ಅಲ್ಲ, ಮಾಡ್ತಾರೆ ಅವರು ಆದ್ರೆ ಅಂತ. ಇವ್ರು ಎಲ್ಲಾರ್ಗೂ ಸಪೋರ್ಟ್ ಮಾಡ್ತಾರೆ. ಇವ್ರು ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಿಮ್ಗಿದೆ. ಸೊ ಸುದೀಪ್ ಅವ್ರಿಗೆ ನೀವು ವೆಲ್ಕಮ್ ಮಾಡ್ತೀರಾ ರಾಜಕೀಯಕ್ಕೆ ಅಂತ? ಆಗ್ಲಿ ಅಂತ ಅವ್ರು ಅಷ್ಟೇ. ಆಗ್ಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ನಾಗೇಂದ್ರ, ಕರ್ನಾಟಕದಲ್ಲಿ ಹೊಸ ಗೌರ್ಮೆಂಟ್ ಬೇಕು, ಆದ್ರೆ ಒಬ್ಬ ನಟ ಅನ್ನೋದ್ಕಿಂತ ಒಬ್ಬ ಎಕ್ಸ್ಪೀರಿಯನ್ಸ್ ಮ್ಯಾನ್, ಒಂದು ಬಜೆಟ್ ಬಗ್ಗೆ ಗೊತ್ತಿರೋನು. ಹೊಸದಾಗಿ ಈಗ 6-7 ತಿಂಗಳಿಂದ ಕ್ಯಾಂಪೇನ್ ಮಾಡಿದ್ದಾರೆ ವಿಜಯ್ ಅವರು, ಗೆದ್ದಿದ್ದಾರೆ. ಬಟ್ ಅವ್ರು ಕೊಟ್ಟಿರೋ ಆಶ್ವಾಸನೆ ಜಾಸ್ತಿ, 7-8 ಲಕ್ಷ ಕೋಟಿ ಅಂತೆ ಒಂದ್ ವರ್ಷಕ್ಕೆ. ಅದೇ ಚೆನ್ನೈ ಅಂತೀನಿ, ತಮಿಳ್ನಾಡು ಬಜೆಟ್ 3.5 ಲಕ್ಷ ಏನು ಕೋಟಿ ಇದೆಯಂತೆ. ಅದ್ರ ಡಬ್ಬಲ್ ಹೆಂಗ್ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ? ಆಗಲ್ಲ. ಆದ್ರಿಂದ ಜನಗಳಿಗೆ ನಿಜ ಹೇಳಿ ಏನ್ ನೀವು ಆಶ್ವಾಸನೆ ಕೊಡ್ಬೇಕಾದ್ರೆ ನೀವು ಇಷ್ಟು ಖರ್ಚಾಗತ್ತೆ, ಈಗ 50 ಕೋಟಿ ಖರ್ಚಾಗತ್ತೆ, 500 ಕೋಟಿ ಖರ್ಚಾಗತ್ತೆ, ಉದಾಹರಣೆಗೆ 5,000 ಕೋಟಿ ಖರ್ಚಾಗತ್ತೆ ಅನ್ನೋದನ್ನ ಹೇಳ್ಬಿಟ್ಟು ಇದು ಚುನಾವಣಾ ಆಯೋಗ ಇದನ್ನ ಸ್ಟ್ರಿಕ್ಟ್ ಮಾಡ್ಬೇಕು. ಹೀರೋ ಅಂತ ಏನಲ್ಲ, ಯಾರಾದ್ರೂ ಚೆನ್ನಾಗಿ ಅಂದ್ರೆ ಎಜುಕೇಟೆಡ್ ಯೂತ್ಸ್ ಯಾರು ಇಂಟ್ರೆಸ್ಟ್ ಇದಾರೆ ಅವ್ರು ಬಂದು ನಿಂತ್ಕೊಂಡ್ಲಿ ವೋಟ್ ಹಾಕೋಣ. ವೋಟ್ ಹಾಕ್ತೀರಾ ಅಂತ? ಈ 3 ಪಕ್ಷಗಳು ಇದೆಯಲ್ಲ, ಗೊತ್ತಲ್ಲ ನಿಮ್ಗೆ ಕರ್ನಾಟಕದಲ್ಲಿ 3 ಪಕ್ಷಗಳು, ಅದನ್ನ ಬಿಟ್ಟು ಬೇರೆ ಪಕ್ಷನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೆ ಸತ್ಯವಾಗ್ಲೂ ನೋ ಐಡಿಯಾ. ಪಕ್ಷ ವೋಟ್ ಹಾಕಿದೀವಿ. ಓಕೆ, ಇನ್ ಕಮಿಂಗ್ ಡೇಸ್ ಯಾವ್ದಾದ್ರು ಹೊಸ ಪಕ್ಷ ಬಂದ್ರೆ ಒಟ್ನಲ್ಲಿ ಸಪೋರ್ಟ್ ಮಾಡ್ತೀವಿ. ಚೆನ್ನಾಗಿದ್ರೆ ಅವರು ಅಂದ್ರೆ ಲೈಕ್ ನೋಡಕ್ಕಲ್ಲ, ಏನಾದ್ರೂ ಮಾಡ್ತಾರೆ ಅಂತ ಕಿವಿ ಕೇಳ್ಪಟ್ರೆ ಹಾಕೋದು. ಅವರ ಒಂದು ಪ್ಲಾನಿಂಗ್ ಅವ್ರ ಥಿಂಕಿಂಗ್ ಮೇಲೆ if you are impressed, you will vote for. Okay, from Varanasi. You guys are studying in JC. Yeah. Your name? Utkarsh. Sohit. Harsh. Karthik. So any new government you are expecting, or you are happy with the new government? We are happy. We are happy. We should elect experienced politicians and not some actors. Rather than superstars. Rather than superstar, you expect someone who is experienced in politics. PM. Yogi Adityanath. Yogi, yeah. Oh, okay. Super. Thank you so much. Thank you. ಸರ್ ಅಂದ್ರೆ ಈಗ ಆಲ್ರೆಡಿ ಎಲ್ಲಾ ಕಡೆ ಇದಾಗಿರೋದ್ರಿಂದ ಮೋಸ್ಟ್ಲಿ ಉಪೇಂದ್ರ ಅವ್ರು ಬಂದ್ರೆ. ಉಪೇಂದ್ರ ಅವರು, ನೀವ್ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಅಂದ್ರೆ ನಮ್ದು ಸಪೋರ್ಟ್ ಅಂತ ಏನಿಲ್ಲ, ಬಟ್ ಯಾರು ಒಳ್ಳೇದ್ ಮಾಡ್ತಾರೆ ರಾಜ್ಯಕ್ಕೆ ಸೆಟ್ ಅಂತವ್ರು ಬಂದ್ರೆ ಒಳ್ಳೇದು. ನಟ ಅನ್ನೋದಕ್ಕಿಂತಾನು ಯಾರು ಒಳ್ಳೆ ಇದ್ ಮಾಡ್ತಾರೆ ಅವ್ರು ಬಂದ್ರೆ ಒಳ್ಳೆ. ಸೊ ಹೊಸ ಗವರ್ನಮೆಂಟ್ ಬೇಕು ಅಂತೀರಾ ಕರ್ನಾಟಕಕ್ಕೆ? ಅಂದ್ರೆ ಇವಾಗ ಏನಂತಂದ್ರೆ ಎಲ್ಲೆಲ್ಲಿ ಲೂಪ್ಗಳಿದೆ ಅಲ್ಲಿ ಅದು ಇರಬಾರ್ದು. ಅವರೇ ಇದ್ರೂನು ಓಕೆ, ಬಟ್ ಆ ರೀತಿ ಲೂಪ್ಗಳೇನು ಇರ್ಬಾರ್ದು. ಸೊ ಇರೋ ಪಕ್ಷನೇ ಓಕೆ, ಬಟ್ ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ಲಿ ಅಂತ. ಅವ್ರೇ ನಾವು ಮಾಡೋದು ಅಂತಂದ್ರೆ ಈಗ ಹಳ್ಳಿ ಕಡೆ ಏನಾಗುತ್ತೆ, ಸ್ವಲ್ಪ ದುಡ್ಡು ಕೊಟ್ಟು ಅವ್ರು ಓಟ್ ಹಾಕ್ಸ್ಕೊಳ್ಳೋ ಅಂತ ಅದ್ ನಡೀತಾ ಇರುತ್ತೆ. ಅದ್ರಿಂದ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಅವ್ರಿಗೆ ಅವೇರ್ನೆಸ್ ಮೂಡಿಸಿದಾಗ ಸರಿ ಹೋಗ್ಬೋದು ಅಂತ ನನ್ಗೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಲಾಸ್ಟ್. ಸೂಪರ್, ಥ್ಯಾಂಕ್ ಯು ಸೊ ಮಚ್. ನಿಸರ್ಗ, ಕೀರ್ತನ, ಹಂಸ, ವಿನಾಯಕ್, ಕೋಮಲ್. ನಟ CM ಆಗೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಇವು ನೆಕ್ಸ್ಟ್ ಜನರೇಷನ್ ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಹೊಸ ಗವರ್ನಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೊಸ ಗವರ್ಮೆಂಟ್ ಅಂತಲ್ಲ, ಇವಾಗ 3 ಪಕ್ಷಗಳಷ್ಟೇ ನಮ್ಮ ಕರ್ನಾಟಕದಲ್ಲಿ, ಅಷ್ಟೇ ರೂಲ್ ಮಾಡ್ತಾರೆ. ಚೇಂಜಸ್ ಬೇಕು ಅಂತ ನಿಮ್ಗೆ ಅನ್ಸಿದ್ಯಾ? ಯಾವ್ದಾದ್ರು ಹೊಸ ಗವರ್ನಮೆಂಟ್ ಲೈಕ್ ಪ್ರಜಾಕೀಯ ಐತೆ, ಸಪೋರ್ಟ್ ಮಾಡ್ತೀರಾ ಬಂದ್ರೆ? ನೀವು ಉಪೇಂದ್ರ ಅವ್ರು ಬಂದ್ರೆ ಅವ್ರು ಏನಂತ ಇದ್ರೆ, ನಾನ್ CM ಆಗಲ್ಲಪ್ಪ, ನಾನೊಬ್ಬ ಕಾರ್ಯಕರ್ತನಾಗಿರ್ತೀನಿ, ಇದೆಲ್ಲ ಹೋಗ್ಸ್ಬೇಕು, ರಾಜಕೀಯ ಅನ್ನೋದು ಹೋಗ್ಬೇಕು, ಪ್ರಜಾಕೀಯ ಬರ್ಬೇಕು ಅಂತ ಅವ್ರು ಅಂತ ಇದ್ದಾರೆ. ಸೊ ಅವ್ರ ಹೊಸ ಐಡಿಯಾಲಜಿಗೆ ನೀವು ಸಪೋರ್ಟ್ ಮಾಡ್ತೀರಾ? ಸಪೋರ್ಟ್ ಮಾಡ್ತೀರಾ? ಖಂಡಿತ ಓಟ್ ಹಾಕ್ತೀರಾ ನೆಕ್ಸ್ಟ್? ಓಟ್ ನಾನು ಪ್ರಜಾಕೀಯ. ನೀವು ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತೀರಾ? CM ಯಾರ್ಯಾರು ಆಗ್ಲಿ, ಬಟ್ ಅವ್ರ ಐಡಿಯಾಸ್ಗೆ ನೀವು ಸಪೋರ್ಟ್ ಮಾಡಿ. ಖಂಡಿತ ಮಾಡ್ತೀವಿ, ಆದ್ರೆ ಸ್ವಲ್ಪ ಚೇಂಜಸ್ ಇರಬೇಕು ಸಿಸ್ಟಮ್ ಅಲ್ಲಿ. ಯಾವ ತರ ಅಂತಂದ್ರೆ ಈಗ ನಮ್ಗೆ ಯೂತ್ ಸ್ಕಿಲ್ ಡೆವಲಪ್ಮೆಂಟ್ ಗೆ ತುಂಬಾ ಕಮ್ಮಿ ಚಾನ್ಸಸ್ ಅವೈಲೇಬಲ್ ಇದೆ. ಅದ್ರ ಮೇಲೆ ಮೇಜರ್ ಫೋಕಸ್ ಮಾಡಬೇಕು ಸ್ಟೂಡೆಂಟ್ಸ್ ಮೇಲೆ. ಮತ್ತೆ ಮೆಡಿಕಲ್ ಕಾಲೇಜ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ತುಂಬಾ ಕಮ್ಮಿ ಇದೆ, ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಅದರಿಂದ ಹೊಸ ಗವರ್ನಮೆಂಟ್ ಬಂದು ಇದನ್ನೆಲ್ಲ ಫೋಕಸ್ ಮಾಡ್ಲಿ ಅಂತ ನೀವು ಚೇಂಜಸ್ ಕೇಳ್ತೀರಾ ಗವರ್ನಮೆಂಟ್? ಚೇಂಜಸ್ ಪಕ್ಕಾ ಕೇಳ್ತೀವಿ. ನೀವು ಎಜುಕೇಶನ್ ನಲ್ಲಿ ತುಂಬಾ ಡೆವಲಪ್ ಮಾಡ್ಬೇಕು. ಇವಾಗ ನಮ್ಗೆ ಅಂದ್ರೇನೆ ಎಷ್ಟೊಂದ್ ಫೆಸಿಲಿಟೀಸ್ ಇಲ್ಲ, ಅದನ್ನ ಕೊಡ್ಬೇಕು. ಸುಮ್ನೆ ಯಾವ್ದಕ್ಕೋ ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ ಅನ್ನೋದು. ಎಜುಕೇಶನ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಸೊ ಅಲ್ಲಿ ಫೋಕಸ್ ಮಾಡ್ಬೇಕು. ಹೊಸ ಗವರ್ನಮೆಂಟ್ ಬಗ್ಗೆ ಏನಂತೀರಾ? ಹೊಸ ಗವರ್ಮೆಂಟ್ ಓಕೆ ಬರ್ಲಿ, ಸಪೋರ್ಟ್ ಇಂಪ್ರೂವ್ ಮಾಡ್ಲಿ.
ನೀವು ಸಪೋರ್ಟ್ ಮಾಡ್ತೀರಿ. ಹಾ ನೋಡಿದ್ರಲ್ಲ ನಮ್ ಜನರ ಅಭಿಪ್ರಾಯ ಹೇಗಿತ್ತು ಅಂತ. ನಿಮ್ ಪ್ರಕಾರ ಯಾರು ಒಬ್ರು ನಟ CM ಆಗ್ಬೇಕು ಅಂದ್ರೆ ಯಾರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಹೊಸ ಸರ್ಕಾರ ಬರ್ಬೇಕಾ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ರಾಜ್ ಜಂಕ್ಷನ್ ಅಲ್ಲಿ. ಥ್ಯಾಂಕ್ ಯು. ಬೈ ಬೈ. ಟಾಟಾ. ಟೇಕ್ ಕೇರ್.